ಎಸ್ ವೀಕ್ಷಕರೇ, ಮತ್ತೊಬ್ಬರು ಅತಿಥಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸುನೀಲ್ ಶಿರಸಂಗಿ, ಹಿರಿಯ ಕ್ರೀಡಾ ವರದಿಗಾರರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತಿನ ಮ್ಯಾಚ್ ಅಂದರೆ ದೊಡ್ಡ ಅಂದರೆ ರೈವಲ್ರಿ ಅಂತೆಲ್ಲ ನಾವು ಮಾತಾಡ್ಕೊಳ್ತಾ ಇದ್ವಿ ಈ ಹಿಂದೆ, ಪಾಕಿಸ್ತಾನ ಇಂಡಿಯಾ ಅಂತ ಅಂದಾಗ. ಇವತ್ತು ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಹೇಳಿದ್ದಾರೆ, ರೈವಲ್ರಿ ಅಂತೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ, ಆ ಟೀಮ್ ಏನು ನಮಗೆ ಹೋಲಿಕೆ ಅಲ್ಲ ಅನ್ನೋ ಥರ. ಇದನ್ನು ಹೆಂಗೆ ನೋಡ್ತೀರಿ ಮತ್ತು ಇವತ್ತಿನ ಮ್ಯಾಚ್ ಯಾವ ಥರ ನೋಡ್ತೀರಿ ನೀವು? ಓ, ಸಿಂಪಲ್ ಆಗಿ ಓಕೆ, ಅವಶ್ಯಕತೆ ಇರಲಿಲ್ಲ ಆ ಸ್ಟೇಟ್ಮೆಂಟ್ ಕೊಡೋದು. ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆಮೇಲೆ ಸರ್ಕಾರ ಹೇಳ್ದಂಗೆ ನಡ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ಲಾರ್ದೆ ಆಡ್ತಾ ಇದಾರೆ ಅಂದ್ಮೇಲೆ ಪ್ರೆಷರ್ ತಮ್ಮ ಮೇಲೆ ತಾವು ಹಾಕೊಂಡಿದ್ದಾರೆ. ಪಾಕಿಸ್ತಾನ ಈಗಾಗಲೇ 2 ಸೋತಿದೆ, ಕಳ್ಕೊಳ್ಳೋಂಥದ್ದು ಏನಿಲ್ಲ. ಓಕೆ, ನಿಜ, ಇಂಡಿಯಾ ಗೆಲ್ಲೇಬೇಕಾದ ಅನಿವಾರ್ಯತೆ ಕರೆಕ್ಟ್. ಸೊ ಇವತ್ತು ಏನಾಗ್ಬೋದು ಸರ್ ನಿಮ್ಮ ಪ್ರಕಾರ? ಏನಿಲ್ಲ, ಕಂಪೇರ್ ಮಾಡಿದ್ರೆ ಪೇಪರ್ ಅಲ್ಲಿ ಇಂಡಿಯಾನ ಪಾಕಿಸ್ತಾನ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಒಂದು ತುಂಬಾ ಸ್ಟ್ರಾಂಗ್ ಟೀಮ್ ಇದೆ, ಬೆಂಚ್ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಆಗಿದೆ, ಪರ್ಫಾರ್ಮೆನ್ಸ್ ತುಂಬಾ ಕಂಟಿನ್ಯೂ ಆಗಿ ಬರ್ತಾ ಇದೆ, ಕಾನ್ಫಿಡೆನ್ಸ್ ತುಂಬಾ ಹೈ ಇದೆ. ಅಕಸ್ಮಾತ್ ಇವ್ರಿಗೆ ಏನಾದ್ರು ಒಂದು ಟಫ್ ಕಾಂಪಿಟೇಷನ್ ಕೊಟ್ಟಿದ್ರೆ ಶ್ರೀಲಂಕಾ ದಿ ಬೆಸ್ಟ್ ಮ್ಯಾಚ್ ಏಷ್ಯಾ ಕಪ್ ಅಲ್ಲಿ. ಲಕಿಲಿ ಅದು ಆ ಎಕ್ಸ್ಪೀರಿಯನ್ಸ್ ಕೈ ಕೊಡ್ತಾರೆ ಸತ್ಯ ಶ್ರೀಲಂಕಾಕ್ಕೆ. ಲಾಸ್ಟ್ ಮಿನಿಟ್ ಅಲ್ಲಿ ಅವ್ರಿಗೆ ಅದನ್ನ ಮ್ಯಾಚ್ ಕನ್ವರ್ಟ್ ಮಾಡ್ಕೊಳಕ್ಕಾಗಲ್ಲ, ಗೆದ್ದು ಸೋತ್ರು. ಕರೆಕ್ಟ್. ಅದನ್ನ ಹೊರತುಪಡಿಸಿದ್ರೆ ಇಂಡಿಯಾ ಇದೆ ತುಂಬಾ ಸ್ಟ್ರಾಂಗ್ ಆಗಿ ಕಂಡು ಬರ್ತದೆ. ಇನ್ನೊಂದ್ ಕಡೆ ಪಾಕಿಸ್ತಾನ ಕಡೆ ಸಮಸ್ಯೆಗಳು ಆಗರಲ್ಲ. ನನ್ನ ಪ್ರಕಾರ ಪಾಕಿಸ್ತಾನದಲ್ಲಿ ಪ್ರತಿಭೆಗಳಿಗೇನು ಕೊರತೆ ಇಲ್ಲ. ಹೌದು, ಕ್ರಿಕೆಟ್ ಅಲ್ಲಿಂದ ಬಂದೇ ಬರುತ್ತೆ, ಕ್ರಿಕೆಟರ್ಸ್ ಬಂದೇ ಬರ್ತಾರೆ. ಅಲ್ಲಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತುಂಬಾ ಕೊಲ್ಯಾಪ್ಸ್ ಆಗಿದೆ ಅಂತ. ಓಕೆ, ಅದು ಸರಿಯಾಗೋವರೆಗೂ ಅವ್ರು ಮತ್ತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಆಡಲ್ಲ. ಬಟ್ ಪಾಕಿಸ್ತಾನ ವಾಪಸ್ ಬಂದೇ ಬರುತ್ತೆ. ವೆಸ್ಟ್ ಇಂಡೀಸ್ ಹಂಗೆ ಹೋಗಲ್ಲ. ಯಾಕಂದ್ರೆ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಏನಾಯ್ತಂದ್ರೆ ಕ್ರಿಕೆಟ್ ಅಲ್ಲಿ ದುಡ್ಡು ಬರ್ತಾ ಇಲ್ಲ ಅವ್ರಿಗೆ. ಬಾಸ್ಕೆಟ್ ಬಾಲ್, ಬೇಸ್ ಬಾಲ್, ಫುಟ್ಬಾಲ್ ಅಲ್ಲಿ ತುಂಬಾ ದುಡ್ಡು ಬರ್ತಾ ಇದೆ. ಕರೆಕ್ಟ್. ಹೀಗಾಗಿ ಅವ್ರು ಆ ಕಡೆ ಮೂವ್ ಆಗ್ತಾ ಇದೆ ಯಂಗ್ ಜನರೇಷನ್. ಪಾಕಿಸ್ತಾನ ಕ್ರಿಕೆಟ್ ಇನ್ನೂ ಅಟ್ರಾಕ್ಟಿವ್. ಅವ್ರಿಲ್ಲ ಅಥ್ಲೆಟಿಕ್ಸ್ ಇಲ್ಲ, ಫುಟ್ಬಾಲ್ ಇಲ್ಲ. ಅವ್ರು ಏನಾದ್ರು ಅಕಸ್ಮಾತ್ ಒಬ್ಬ ಸ್ಟಾರ್ ಅಥವಾ ಸ್ಪೋರ್ಟ್ಸ್ ಅನ್ನು ಆಯ್ಕೆ ಮಾಡ್ಕೊಂಡು ಏನಾದ್ರು ಮಿಂಚಬೇಕಂದ್ರೆ ಕ್ರಿಕೆಟ್ಗೆ ಬರ್ಬೇಕು 100%. ಹೀಗಾಗಿ ಕ್ರಿಕೆಟ್ ಅಲ್ಲಿ ಮುಗಿದು ಹೋಗಲ್ಲ. ಈಗೇನೋ ಡೌನ್ ಅಲ್ಲಿ ಇರ್ಬೋದು ಅವರು, ವಾಪಸ್ ಅವ್ರು ಬರ್ತಾರೆ ಅನ್ಸುತ್ತೆ. ಬಟ್ ಈ ಟೀಮಿನ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಏನ್ ಮಿರಾಕಲ್ ಆಗ್ಬೇಕಷ್ಟೇ ಅವ್ರು ಗೆಲ್ಬೇಕಂತ. 2020 ಕ್ರಿಕೆಟ್ ಅಲ್ಲಿ ಏನಾದ್ರು ಆಗ್ಬೋದು ಅಂತಲ್ಲ, ಯಾವ್ದಾದ್ರು ಮಿರಾಕಲ್ ಆಗ್ಬೇಕು. ನಿಜ. ವಾಸುಕಿ ಸರ್, ಈಗ ನಾವು ನಮ್ಮ ಟೀಮ್ ಬಗ್ಗೆ ಮಾತಾಡೋದಾದ್ರೆ, ಇಡೀ ಏಷ್ಯಾ ಕಪ್ ಎಲ್ಲ ಮ್ಯಾಚ್ಗಳಲ್ಲಿ ಒಂದು ವರ್ಮಾ, ಒಂದು ಶರ್ಮಾ ಬ್ಯಾಟಿಂಗ್ ಅಂತ ಬಂದಾಗ, ಒಂದು ಕುಲ್ದೀಪ್ ಯಾದವ್, ಮತ್ತೊಬ್ಬ ಇನ್ನೊಬ್ಬ ಸ್ಪಿನ್ನರ್ ಚಕ್ರವರ್ತಿ. ಸೊ ಇವ್ರು 4 ಜನರ ಹೆಸರು ಬಿಟ್ರೆ ಇನ್ನು ಉಳಿದವ್ರು ಏನು ಮಾಡ್ತಾ ಇದ್ದಾರೆ ಅಂತಾನೆ ಚರ್ಚೆ ಆಗ್ತಾ ಇದೆ. ಸೊ ನೀವು ಅಭಿಷೇಕ್ ಶರ್ಮಾ ಅವ್ರನ್ನ ತಗೊಳ್ಳೋಣ, ವರ್ಮಾ ಅವ್ರನ್ನ ತಗೊಳ್ಳೋಣ, ಏನು ಹೇಳ್ತೀರಿ ಇವರಿಬ್ಬರ ಬಗ್ಗೆ? ಮೊದಲಿಗೆ ಅವರು ಚಾನ್ಸ್ ಸಿಕ್ಕಿದೆ, ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿವರೆಗೂ ಭಾಳ ಒಳ್ಳೆ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ. ಪ್ರಾಬಬ್ಲಿ ಮ್ಯಾನ್ ಆಫ್ ದ ಸೀರೀಸ್, ಏನೇ ಆದರೂ ಮ್ಯಾನ್ ಆಫ್ ದ ಸೀರೀಸ್ ಆಗೋಗ್ತಾರೆ ಅಭಿಷೇಕ್ ಶರ್ಮಾ. ಕರೆಕ್ಟ್. ಅಷ್ಟು ಮಟ್ಟಿಗೆ ಆಡಿದ್ದಾರೆ. 197 ಸ್ಟ್ರೈಕ್ ರೇಟ್ ಈಸ್ ನಾಟ್ ಎ ಜೋಕ್. ಸೊ ಆ ಪಿಚ್ಚಲ್ಲಿ, ಆ ಒಂದು ಗ್ರೌಂಡಲ್ಲಿ 80 ಮೀಟ್ರ್, 88 ಅಡಿ ಐ ಮೀನ್ ಯಾರ್ಡ್. ಓಕೆ, ಐ ಮೀನ್ ಇಟ್ಸ್ ಜಸ್ಟ್ ಅನ್ಇಮ್ಯಾಜಿನಬಲ್. ಸೊ ಅದರಲ್ಲಿ ಅವರೇ ಮೇನ್ ಡಿಫ್ರೆನ್ಸ್ ಮಾಡಿರೋದು ಇಲ್ಲಿವರೆಗೂ ಟೂರ್ನಮೆಂಟ್ನಲ್ಲಿ ಅಂದರೆ ಅಭಿಷೇಕ್ ಶರ್ಮಾ. ಅದರಲ್ಲಿ ಒಟ್ಟಿಗೆ 350 ಹೊಡೆದಿದ್ದಾರೆ. ಹೌದು, ಕೊಹ್ಲಿ ಆಮೇಲೆ ರೋಹಿತ್ ಶರ್ಮಾ ಬಿಟ್ಟು ಇನ್ಯಾರು ಹೊಡೆದು, ಇನ್ನೊಬ್ರು ಬಿಟ್ಟು ಇನ್ಯಾರು ಹೊಡೆದಿಲ್ಲ. ಇವ್ರು ಹೊಡೆದ್ರೆ ಇವ್ರು 4ನೇದಾಗುತ್ತೆ. ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಒಂದು ಟೈಮಲ್ಲಿ ಇತ್ತು 1985 ಬೆನ್ಸನ್ ಅಂಡ್ ಹೆಡ್ಜಸ್ನಲ್ಲಿ ಶ್ರೀಕಾಂತ್, ಶಾಸ್ತ್ರಿ ಇಬ್ಬರೇ ಎಲ್ಲ ಮ್ಯಾಚಲ್ಲಿ. ಯಾವುದೋ ಒಂದು ಮ್ಯಾಚಲ್ಲಿ ಒಂದು ಸೆಮಿಫೈನಲ್ ಕಪಿಲ್ ದೇವ್ ಹೊಡೆದ್ರು, ಇನ್ಯಾವುದೋ ಒಂದು ಮ್ಯಾಚಲ್ಲಿ ಪಾಕಿಸ್ತಾನ ಮೇಲೆ ಅಜರುದ್ದೀನ್ ಹೊಡೆದಿದ್ರು. ಸೊ ಅದೇನೆ ಹಾಗೆ ಕಂಟಿನ್ಯೂ ಆಯಿತು. ಫೈನಲಲ್ಲಿ 103 ಪಾರ್ಟ್ನರ್ಶಿಪ್ ಹಾಕಿದ್ರು, 126 ರನ್ ಹೊಡಿಬೇಕಾಯ್ತು, ಗೆದ್ರು. ಸೊ ಇವತ್ತು ಅದು ಯಾಕೆ ಆಗಲ್ಲ ಅಂತ ನಂಗೆ, ಐ ಮೀನ್ ಅದು ಇವತ್ತು ಅದೇನೇ ಆಗತ್ತೆ ಅಂತ ನನಗೆ ಅನ್ಸುತ್ತೆ. ಏನೂ ಇಲ್ಲ, ಎಲ್ಲಾನು ಆಡಿದ್ದಾರೆ. IPL ಹೈ ಪ್ರೆಷರ್ ಟೂರ್ನಮೆಂಟ್ಸ್, IPL ಅದನ್ನ ಆಡಿ ಜಯಿಸಿರೋರು ಇವರೆಲ್ಲ. ಸೊ ಅದನ್ನು ಆಡಿ ವರ್ಲ್ಡ್ ಕಪ್ ಗೆದ್ದು, ಮೊನ್ನೆ T20 ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಅದಕ್ಕೆ ಮುಂಚೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ. ಇವ್ರಿಗೇನು ಅಷ್ಟೊಂದೇನು ತೊಂದರೆ ಆಗಲ್ಲ. ಸ್ವಲ್ಪ ಅವ್ರ ಫೋಕಸ್ನ ಅವರು, ಸುನಿಲ್ ಅವ್ರು ಹೇಳ್ದಂಗೆ ಬೇಡದೇ ಇರೋ ಪಾಯಿಂಟ್ಗಳೆಲ್ಲ ಹೇಳಬಾರ್ದು. ಅದೇ ಐ ಮೀನ್ ನಮಗೆ ಇಟ್ ಈಸ್ ನಾಟ್ ಎ ರೈವಲ್ರಿ ಎನಿಮೋರ್ ಅನ್ನೋದು ಕಪ್ ಗೆದ್ದ ಮೇಲೆ ಹೇಳಿದ್ರೆ ಏನೋ ಒಂದು ಸಮಯ, ಇನ್ಫ್ಯಾಕ್ಟ್ ಕೆರಿಯರ್ ಕೊನೆಯಲ್ಲಿ ಹೇಳ್ಬೇಕು ಅವೆಲ್ಲ. ಆಮೇಲೆ ಕ್ರಿಕೆಟ್ ಆಡೋದಿರಲ್ಲ. ಏನೋ ಕಡೆ ಪಕ್ಷ ತಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಕಪ್ ಗೆದ್ದ ಮೇಲೆ ಆದರೂ ಹೇಳಬೇಕು. ಮಧ್ಯ ಹೇಳ್ಬಿಟ್ಟು ಬೇಡದೇ ಇರೋ ಒಂದು ತೂಕ ತಗೊಳ್ಳೋದು, ಐ ಮೀನ್ ಹ್ಯಾಂಡ್ ಶೇಕ್ ಶುರು ಆಯಿತು, ಈಗೇನೋ ಫೋಟೋಗೆ ಬರಲ್ಲ ಅಂದರು. ಅಷ್ಟು ಪ್ರೆಷರ್ ಅವ್ರಿಗೆ. ಸೊ ಅವ್ರದ್ದು ಇಲ್ವೇ ಇಲ್ಲ, ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಇಲ್ವೇ ಇಲ್ಲ. ಅದೆಲ್ಲ ಮರ್ತ್ಬಿಟ್ಟು, ನಾನು ಈಗಾಗಲೇ ಹೇಳ್ದಂಗೆ ಸಪೋರ್ಟ್ ಸ್ಟಾಫ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಮರ್ತ್ಬಿಟ್ಟು ಫೋಕಸ್ ಮಾಡಿ ಗೆಲ್ಲೋದ್ರ ಕಡೆ ಅವ್ರೇನಾದರೂ ಮಾಡಿದ್ರೆ ಇವತ್ತಿಗೂ ಒಂದು 80-20 ಚಾನ್ಸ್, ನಿಜ ಹೇಳಬೇಕು ಅಂತಂದರೆ. ತುಂಬ ಹ್ಞೂ ಅಂತಂದರೆ ಒಂದು 70-30 ಬರ್ಬೋದೇ ಹೊರತು ಅದಕ್ಕಿಂತ ಏನಿಲ್ಲ. ಎಸ್ ವೀಕ್ಷಕರೇ, ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಇದೇ ಅಭಿಷೇಕ್ ಶರ್ಮಾ ಬಗ್ಗೆನೇ ಚರ್ಚೆ ಮಾಡೋಣ. ಯಾಕೆ ಅಂತ ಹೇಳಿದ್ರೆ, ಅಭಿಷೇಕ್ ಶರ್ಮಾ ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ಅಂತ ಅಂದರೆ, ವಿರಾಟ್ ಕೊಹ್ಲಿ ಅವರ ರೆಕಾರ್ಡನ್ನು ಮುರಿಯೋ ತವಕದಲ್ಲಿದ್ದಾರೆ. ಅಂದರೆ ವಿರಾಟ್ ಕೊಹ್ಲಿ ಅವರು ಒಂದೇ ಏಷ್ಯಾ ಕಪ್ ಸರಣಿಯಲ್ಲಿ 319 ರನ್ ಬಾರಿಸಿದ್ರು. ಇದುವರೆಗೂ ಇದೇ ಏಷ್ಯಾ ಕಪ್ ಸರಣಿಯಲ್ಲಿ ಒಂದೇ ಸರಣಿಯಲ್ಲಿ 309 ರನ್ ಬಾರಿಸಿದ್ದಾರೆ.
ಯಾರು ನಮ್ಮ ಅಭಿಷೇಕ್ ಶರ್ಮಾ. ಆ ನಿಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಏನಾದರೂ ಇವತ್ತು ಕೈ ಕೊಟ್ಟರೆ ಮುಂದೇನಪ್ಪ ಯಾರು ಆಡಬೇಕು,